ಭ್ರಷ್ಟಾಚಾರ ಮುಕ್ತವಾಗಬೇಕು. ಅಟ್ಲೀಸ್ಟ್ ಮುಕ್ತ ಆಗಿಲ್ಲ ಅಂತ ಪರವಾಗಿಲ್ಲ, ಕಡಿಮೆ ಆಗಬೇಕು. ವಿ ವಾಂಟ್ ಝೀರೋ ಟಾಲರೆನ್ಸ್ ಫಾರ್ ಡ್ರಗ್ಸ್. ಇವತ್ತು ಆಗ್ತಾ ಇರೋಂಥ ರೇಪ್ಸ್ ಆಗಿರ್ಬೋದು, ಗ್ಯಾಂಗ್ ರೇಪ್ಗಳಾಗಿರ್ಬೋದು, ಮಾಫಿಯಾಗಳಾಗಿರ್ಬೋದು, ಕ್ರಿಮಿನಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಇವತ್ತು ಯುವ ಜನತೆ ದಾರಿ ತಪ್ಪಿರೋದಾದರೆ ಕಳೆದ 10 ವರ್ಷದಲ್ಲಿ ಕರ್ನಾಟಕದ ಪೊಲೀಸರು ಲಂಚಕ್ಕೋಸ್ಕರ ಈ ಮಾಫಿಯಾಗಳನ್ನ ಬೆಳೆಸಿ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಇಟ್ಟಿದ್ದಾರೆ. ಟುಡೇ ದ ಎಂಟೈರ್ ಕ್ರೆಡಿಟ್ ಗೋಸ್ ಟು ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್. ಐ ಡೋಂಟ್ ವಾಂಟ್ ನನಗೆ ಎಸ್ಟೇಷನ್ ಇಲ್ಲ ಹೇಳಕ್ಕೆ. ಅಲ್ಲ, ಹೊಸದಾಗಿ ಪಾಪ ಗೃಹ ಸಚಿವರು ಬಂದಿದ್ದಾರೆ ಪ್ರಿಯಾಂಕ್ ಖರ್ಗೆ. ಶ್ರೀಯುತ ಪರಮೇಶ್ವರ್ ಅವರು ತೆರಳಿ ಅವರ ಸ್ಥಾನಕ್ಕೆ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರಾಗಿ ಬಂದಿದ್ದಾರೆ. ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್? ಸರ್, ಅವ್ರು ಬಂದಿದ್ದಂದ್ರೆ ಅವ್ರ ಊರಲ್ಲೇನೆ, ಅವ್ರ ಜಿಲ್ಲೆನಲ್ಲೇ ಚಿಂದಿಯಾಯ ಹೆಣ್ಮಗಳ ಹತ್ರ ಅವ್ನು ಯಾರು ಅವರು ಮಾರ್ಕೆಟ್ ರೋಡ್ ಪೊಲೀಸ್ ಸ್ಟೇಷನ್ ASI ಮತ್ತೆ ಮತ್ತೊಬ್ಳು ಜ್ಯೋತಿ ಅನ್ನೋ ಪೊಲೀಸ್ ಕಾನ್ಸ್ಟೇಬಲ್ 10,000 ಡಿಮ್ಯಾಂಡ್ ಮಾಡಿ 1,000 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡು 9,000 ರೂಪಾಯಿ ಇಸ್ಕೊಬೇಕಾದ್ರೆ ತಗಲಾಕೊಂಡು. ಸರ್, ಸ್ವಂತ ಜಿಲ್ಲೆ ಅವ್ರ ಒಂದ್ಸತಿ ತುಂಬ ಕಾರವಾಗಿ ಪ್ರಿಯಾಂಕಾ ಖರ್ಗೆ ಹೇಳಿದ್ರು, ನಮ್ಮ ಜನ ಪಾಪ ಓದೋದ್ರಲ್ಲಿ ಡಲ್ಲು ಅಂತಂದ್ರೆ ಅದರಲ್ಲಿ ಸೆಕೆಂಡ್ PUC 10th ಲಾಸ್ಟಲ್ಲಿ ಬಂದರೆ ಅದನ್ನು ನೀವು ಚಿಡಾಯಿಸ್ತೀರ ಅಂತ. ಫೈನ್, ನೋ ಪ್ರಾಬ್ಲಮ್, ಇವತ್ತು ನೀವು ಹೇಳೋದನ್ನು ಒಪ್ಕೊಳ್ತೀವಿ. ಕ್ರೈಮಲ್ಲಿ ಅಲ್ರಿ, ನಿಮ್ಮ ಮನೆ ಹತ್ರ ಇರೋ ಪೊಲೀಸ್ ಸ್ಟೇಷನ್ನು ಪಾಪ ಒಂದು ಮೈನರ್ ಹೆಣ್ಮಗಳ ಮೇಲೆ ಒಂದು ಪೋಸ್ಕೋ ಕೇಸ್ ಆಯಿತು ಅಂತಂದರೆ ಅತ್ಯಾಚಾರ ಅನ್ನೋದು ಅತಿ ಹೆಚ್ಚಿನ ಹೆಣ್ಣು ಮಕ್ಕಳಿಗೆ ಅಂದರೆ ಜೀವಂತವಾಗಿ ಸತ್ತೋದಂಥ ಪರಿಸ್ಥಿತಿ ಅದು ಒಂದು ಮಗು ಮೇಲೆ ಆಗಿದೆ. ಆ ತಾಯಿ ಚಿಂದಿ ಆಯ್ತಾಳೆ. ಆ ಚಿಂದಿ ಆಯೋಳ ಹತ್ರ ನಿಮ್ಮ ಜಿಲ್ಲೆಯಲ್ಲಿ ಆ ಪೊಲೀಸ್ ಸ್ಟೇಷನಲ್ಲಿ ನಗಿದ್ರೆ ಮೋಸ್ಟ್ಲಿ ಇದು ಅಪಹಾಸ್ಯ ಆಗುತ್ತೆ. ಅವ್ರಿಗೆ ನಾಚಿಕೆ ಆಗಲಿ ಅಂತಲೇ ನಗ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಸುಮ್ಮನೆ ಹೆಸರಿಗೆ ಮಾತ್ರ ಹೋಮ್ ಮಿನಿಸ್ಟರ್ ಬದಲಾವಣೆ ಸರ್, ಯಾವುದೇ ಸಿಸ್ಟಮ್ ಬದಲಾವಣೆ ಆಗಿಲ್ಲ. ಸೊ ಚಿಂದಿ ಹೇಳೋದು 10,000 ಇಸ್ಕೊಂತಾರೆ. ಬೆಂಗಳೂರಲ್ಲಿ ಗ್ಯಾಂಗ್ ರೇಪ್ ಆಗುತ್ತೆ. ಆಕೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಅಳಗಂಟ FIR ಆಗಲ್ಲ. ದಾವಣಗೆರೆಯಲ್ಲಿ 10 ಜನ ರೇಪ್ ಮಾಡ್ತಾರೆ. ಸರ್, ಇವರು ಇವು ದಂಧೆಕೋರರಾಗ್ಬಿಟ್ಟಿದ್ದಾರೆ. ATM ದರೋಡೆಗಳು ಮಾಡಿದ್ರು ಕರ್ನಾಟಕ ಪೊಲೀಸರು, ರೇಪ್ಗಳು ಮಾಡಿದ್ರು, ಹೆಣ್ಮಕ್ಳನ್ನ IBಗಳು ಕರೆದ್ರು. ಎಲ್ಲಿ ಒಂದು ಸಂದೇಶ್ ಅಂತ ಏನೋ ಮಂಗಳೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಂತಾರೋ. ಸರ್, ಇವು ಚಿನ್ನಗಳನ್ನ ದರೋಡೆ ಮಾಡಿದ್ರು. DJ ಹಳ್ಳಿ ಅವನು ಲಾಡಿನೇ ಬಿಚ್ಚಿಬಿಟ್ಟ. ಸರ್, ಈಗ ನೀವ್ ಹೆಣ್ಮಕ್ಳ ಬಗ್ಗೆ ಇಷ್ಟು ಚಂದ ಮಾತಾಡ್ತಾ ಇದ್ದೀರಲ್ವಾ? ಚಂದ ಅಲ್ಲ ಇದು, ನೋವು. ಚಂದ ಹೆಣ್ಮಕ್ಳ ಬಗ್ಗೆ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀರಲ್ಲ, ಸಾಕಷ್ಟು ಲೈವ್ ಬರ್ತೀರಾ. ಲೈವ್ ಬರ್ಬಿಟ್ಟು ಹೆಣ್ಮಕ್ಳ ಬಗ್ಗೆ ವಿಡಿಯೋ, ಎಷ್ಟೋ ಸ್ಟಾರ್ ಬಗ್ಗೆ ವಿಡಿಯೋ ಅರ್ದ್ ಬಿಡ್ತೀನಿ, ಆ ಪೋಸ್ಟರ್ ಮಾಡ್ತೀನಿ, ಈ ಪೋಸ್ಟರ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ಇದ್ರ ಮೇಲೆ ಧ್ವನಿ ಎತ್ತಿದವರು ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದೀರಾ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಸರ್? ಇಲ್ಲ ನೋಡಿ, ಎಲ್ಲ ರಂಗದಲ್ಲೂ ಏನೋ ಬ್ರೋಕರೇಜ್ ಮಾಡೋ ಅಂತ ವ್ಯಕ್ತಿಗಳು ಗಂಡ್ಮಕ್ಳು ಇದ್ದಾರೆ, ಹೆಣ್ಮಕ್ಳು ಇದ್ದಾರೆ. ನಾನು ಅದನ್ನು ಸಾರಾಸಗಟಾಗಿ ತೆಗೆದಾಕೋಕ್ಕಾಗಲ್ಲ. ಸಿ ಎವ್ರಿವೇರ್. ಇವಾಗ ನಾನು ಹೆಸರು ಹೇಳೋಕೆ ಇಷ್ಟ ಇಲ್ಲ, ಯಾಕಂದರೆ ಸ್ಟೇ ತೊಗೊಂಬಂದಿದ್ದಾರೆ. ಒಬ್ಬ ಸ್ವಾಮೀಜಿಯ ಬರ್ತ್ಡೇನೇ ಎಕ್ಸ್ಪೋಸ್ ಮಾಡಿದ್ವಿ. ಕನೆಕ್ಟೆಡ್ ಟು ದಟ್ ಒಂದಷ್ಟು ಜನ ಫೀಮೇಲ್ಸ್ ಅವ್ರು ಇವ್ರಿಗೆಲ್ಲ ಬಂದರು. ಈಗ ನಮ್ಮ ಕೈಯಲ್ಲಿ ಏನಾಗಿದೆ, ಬಟ್ ಅದಾದಮೇಲೆ ಹೋಗಿ ಸ್ವಾಮೀಜಿ ಸ್ಟೇ ತೊಗೊಂಬಂದ. ನಾನು ದೊಡ್ಡ ಸ್ವಾಮೀಜಿ ಹತ್ರನೂ ಫೋನ್ ಮಾಡಿ ಹೇಳಿದೆ, ಸ್ವಾಮೀಜಿ ಇವನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ, ಇವನು ತೃಪ್ತಿಯಿಂದ ಬರ್ಡೇಗೆ ಒಂದು 5 ಕೋಟಿ ಖರ್ಚು ಮಾಡೋಣ ಅಂತ ಇದ್ದೆ. ಅವರು ನಾನು ಅಸಹಾಯಕನಪ್ಪ ಅಂತಂದರು. ಸೊ ಈಗ ನನ್ನ ಕೈಯಲ್ಲಿ ಆಗಿದ್ದಷ್ಟೇ ನಿನ್ನೆ. ಸೊ ಈಗ ಅದನ್ನು ನಾನು ಮಾಡಿದ ತಕ್ಷಣ ಒಂದು 15 ದಿವಸ ಮಾಡಿದ್ರು, ಹೋಗಿ ಸ್ಟೇ ತಗೊಂಬಂತಂದರು. ಒಂದಷ್ಟು ಧಮಕಿಗಳು ಅವು ಇವು ಬಂದು ಫೋನಲ್ಲಿ ಅವು ಬಂದು, ನಾವು ಕೇರ್ ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ಒಂದಷ್ಟು ಜನರ ಎಕ್ಸ್ಪೋಜರು ಆಯಿತು. ಸೊ ಈಗ ನನ್ನ ಕೈಲಾಗಿದೆ, ನಾನು ಎಕ್ಸ್ಪೋಸ್ ಮಾಡಿದೆ. ಅದು ಬೇರೆ ಯಾರೂ ಅಲ್ಲ, ನಮ್ಮ ಸಮುದಾಯಕ್ಕೆ ಸೇರಿದಂಥ ವಿಚಾರವನ್ನೇ ನಾವು ಇಟ್ಕೊಂಡು ಮಾಡಿದ್ದು. ಸೊ ಅದನ್ನು ನಾನು ಕೈಯಲ್ಲಿ ಮಾಡಿದ್ದೆ. ಆಮೇಲೆ ಎಸ್, ಆ್ಯಸ್ ಯು ಸೆಡ್, ಏನೋ ಒಂದಷ್ಟು ಫೋಟೋ ಗೀಟೋ ಎಲ್ಲ ಡೆಲೀಟ್ ಆಗಿತ್ತು. ಯಾಕಂದ್ರೆ ದೇ ಮೆಟ್ ಕ್ಲೈಮ್ ಕಾಪಿರೈಟ್ಸ್ ರೈಟ್ಸ್ ಇದು ಕ್ಲೈಮ್ ಮಾಡಿದ್ದಾರೆ ಅಂತ ನನಗೆ ರಿಪೋರ್ಟ್ ಬಂತು. ಸೊ ಈಗ ನಾನು ಕೈಲಾಗಿದ್ದೀನಿ, ಎಕ್ಸ್ಪೋಸ್ ಮಾಡಿದ್ದೀನಿ. ನಾನು ಎಲ್ಲೂ ಕೂಡ ನನ್ನನ್ನು ಮಾರಾಟ ಮಾಡ್ಕೊಂಡು, ನನ್ನ ಹೋರಾಟವನ್ನು ಮಾರಾಟ ಮಾಡ್ಕೊಂಡು ಎಲ್ಲೋ ಹೋಗೋದು ಯಾವತ್ತೂ ಬ್ರೀಫ್ ಕೇಸ್ಗಳು ಇಸ್ಕೊಳ್ಳೋ ಕೆಲಸ ಇಲ್ಲ. ಯಾಕಂದರೆ ಭಗವಂತ ನನಗೆಲ್ಲ ಕೊಟ್ಟಿದ್ದಾನೆ. ಆ ರೀತಿ ಯಾರನ್ನ ಕೊಟ್ಟಿದ್ರೆ ಎನಿ ಟೈಮ್ ಇದೇನು ನಂದೇನು ಫೇಸ್ಬುಕ್ಕಲ್ಲ ಡಿಲೀಟ್ ಮಾಡೋಕ್ಕೆ, ನಿಮ್ಮ ಫೇಸ್ಬುಕ್ಕಲ್ಲೂ ಕೂಡ ಹಾಕಬಹುದು. ದಯಮಾಡಿ ಹಾಕೊಳ್ಳಿ ಬೇಕಾದ್ರೆ. ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್ ಅಬೌಟ್. ಓಕೆ ಸರ್, ಅದೇ ಇನ್ನೊಂದು ವಿಚಾರ ಹೇಳ್ತಾ ಇದ್ರು, ಸ್ಯಾಂಡಲ್ವುಡ್ ಅಲ್ಲಿ ದೊಡ್ಡ ನಟಿಯ ಒಂದು ವಿಡಿಯೋ ಇದೆ ನನ್ನ ಜೊತೆ, ರಿವೀಲ್ ಮಾಡಿ